ಇವಾಗ ನನ್ನೊಂದು ಈ ತಾಣ ಬರ್ಬಿಡ್ತೀನಿ, ಇನ್ವರ್ಸ್ ಪ್ರಪೋರ್ಷನ್. ಓಕೆನಾ? ಇವಾಗ ಇದು ಮನೆ, ಏನು ಇದು ಮನೆ, ಹೋಮ್. ಇಲ್ಲಿಗೆ ಎಷ್ಟು ಕಿಲೋಮೀಟರ್ ಇದೆ? ಇಲ್ಲಿಗೆ ಒಂದು 6 ಕಿಲೋಮೀಟರ್ಸ್ ಇದೆ ಅನ್ಕೊಳ್ಳೋಣ. ಓಕೆ, 5 6 ಅಂತ ಬರೀತೀನಿ. ಇದು ಸ್ಕೂಲು, ವಿಂಡೋಗಳು ಹಾಕ್ರಿ, ಎಷ್ಟು ಹಾಕ್ತಿರೋ ಹಾಕ್ರಿ. ಓಕೆನಾ? ಸ್ಕೂಲು. ಇವಾಗ ಏನು ಮಾಡ್ತಾನೆ ಪರ್ಸನ್ ಎ ಸ್ಕೂಲಿಗೆ ಹೋಗ್ಬೇಕು ಮನೆಯಿಂದ. ಇಲ್ಲೇನಾಗಿದೆ, ಇದು ಈ ಬಿಲ್ಡಿಂಗಲ್ಲಿ ಇಬ್ರು ಇರ್ತಾರೆ ಈ ಮನೆಯಲ್ಲಿ. ಒಬ್ಬ ಏನು ಮಾಡ್ತಾನೆ ಸೈಕಲಲ್ಲಿ 10 km/h ಅಲ್ಲಿ ಹೋಗ್ತಾನೆ ಸ್ಕೂಲಿಗೆ ರೀಚ್ ಆಗೋದಕ್ಕೆ. ಹಿ ವಿಲ್ ಟೇಕ್ ಸರ್ಟೆನ್ ಟೈಮ್. ಇನ್ನೊಬ್ಬ ಏನು ಮಾಡ್ತಾನೆ ಸ್ಕೂಟಿಯಲ್ಲಿ ಹೋಗ್ತಾನೆ, ಪರ್ಸನ್ ಬಿ ಸ್ಕೂಟಿಯಲ್ಲಿ ಎಷ್ಟಿಗೆ ಹೋಗ್ತಾನೆ? ಆವ್ರೇಜ್ 30 km/h ಅಲ್ಲಿ ಹೋಗ್ತಾನೆ ಸ್ಕೂಲಿಗೆ. ಅದೇ ಇನ್ನೊಬ್ಬ ಸ್ಪೋರ್ಟ್ಸ್ ಬೈಕಲ್ಲಿ ಹೋಗ್ತಾನೆ ಇಲ್ಲಿಂದ ಸ್ಕೂಲಿಗೆ, ಪರ್ಸನ್ ಸಿ. ಅವನು 60 km/h ಅಲ್ಲಿ ಹೋಗ್ತಾನೆ. ಯಾರ್ದು ಬೇಗ ಅವ್ರು ರೀಚ್ ಆಗ್ತಾರೆ? ಸಿ ಬೇಗ ರೀಚ್ ಆಗ್ತಾನೆ. ಓಕೆನಾ? ಸೊ ಇವಂದು ಟೈಮ್ 1 ಆಗುತ್ತೆ. ಬಿ ಇವನ್ಕಿಂತ ಒಂಚೂರು ಲೇಟಾಗಿ ಹೋಗ್ತಾನೆ, ಇವ್ರು ಎಲ್ಲರಿಗಿಂತ ಲೇಟಾಗಿ ಹೋಗ್ತಾನೆ. ಸೊ ಹ್ಯಾಸ್ ದ ಸ್ಪೀಡ್ ಇನ್ಕ್ರೀಸಸ್, ಟೈಮ್ ಡಿಕ್ರೀಸ್ ಆಗ್ತಿದೆಯಲ್ಲ. ಸ್ಪೀಡ್ ಇನ್ಕ್ರೀಸ್ ಆದಾಗ ಏನಾಗ್ತದೆ? ಟೈಮ್ ಡಿಕ್ರೀಸ್ ಆಗ್ತಿದೆ. ಸೊ ದಿಸ್ ಇಸ್ ವಾಟ್ ಇನ್ವರ್ಸ್ ಪ್ರಪೋರ್ಷನ್. ಒಂದು ಕ್ವಾಂಟಿಟಿ ಜಾಸ್ತಿ ಆಗ್ತಿರ್ಬೇಕಾದ್ರೆ ಇನ್ನೊಂದು ಕ್ವಾಂಟಿಟಿ ಕಡಿಮೆ ಆಗುತ್ತೆ. ಸೊ ಡೈರೆಕ್ಟ್ ಪ್ರಪೋರ್ಷನ್ ನಾವೇನು y1/y2 is equals to x1/x2 ಅಂತ ಬರಿತಿದ್ವಿ. ಇದರಲ್ಲೇನೋ ಫಾರ್ಮುಲಾ, ಇದರಲ್ಲಿ ಫಾರ್ಮುಲಾ ಏನಾಗುತ್ತೆ? x1y1 is equals to x2y2 ಆಗುತ್ತೆ. ದಿಸ್ ಇಸ್ ಫಾರ್ ಇನ್ವರ್ಸ್ ಪ್ರಪೋರ್ಷನ್. ಡೈರೆಕ್ಟ್ ಪ್ರಪೋರ್ಷನ್ ಫಾರ್ಮುಲಾ ಏನು? x1/y1 is equals to x2/y2. ಓಕೆನಾ? ಇನ್ವರ್ಸ್ ಪ್ರಪೋರ್ಷನ್ ಫಾರ್ಮುಲಾ ಏನು? x1y1 is equals to x2y2. ಓಕೆನಾ? ಅರ್ಥ ಆಯ್ತಾ? ಇಷ್ಟೇ. ಅದನ್ನ ನೀವು ಡೈರೆಕ್ಟ್ ಪ್ರಪೋರ್ಷನ್ ಅಂದ್ರೆ ನಾವೇನಂತೀವಿ, x1 ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು y1 ಅಂತ ಬರಿತೀವಿ. ಇದು ಪ್ರಪೋರ್ಷನ್ ಅಂತ, ಡೈರೆಕ್ಟ್ಲಿ ಪ್ರಪೋರ್ಷನಲ್. ಇನ್ವರ್ಸ್ಲಿ ಪ್ರಪೋರ್ಷನ್ ಅಂದ್ರೆ x1 ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು y1 ಅಂತ ಬರಿತೀವಿ. ಯಾವುದು? ಇನ್ವರ್ಸ್ಲಿ ಪ್ರಪೋರ್ಷನ್. ಡೈರೆಕ್ಟ್ ಪ್ರಪೋರ್ಷನ್ ಅಂದ್ರೆ y1, ಇನ್ವರ್ಸ್ ಅಂದ್ರೆ ಅದು ಇದು ಜಾಸ್ತಿ ಆದಂಗೆ ಇದು ಕಡಿಮೆ ಆಗುತ್ತಲ್ಲ, ಸೊ ಅದು 1/y1. ಅರ್ಥ ಆಯ್ತಾ? ಇದು ಒಂದು ಇಂಪಾರ್ಟೆಂಟ್. ಓಕೆ, ಸೊ ವಾಟ್ ಏನು ಬರ್ಕೊಳ್ಳಿ ಅಂದರೆ ನೀವು ರೈಟ್ ದಿಸ್ ಒನ್ ಆಸ್ ವೆಲ್ ಆಸ್ ದಿಸ್ ಒನ್. ಓಕೆ, ಇವಾಗ ಇದು ಒಂದು ಡ್ರಮ್ ಅನ್ಕೊಳ್ಳೋಣ. ಇದು ಒಂದು ಡ್ರಮ್, ಇದು ಇನ್ನೊಂದು ಡ್ರಮ್. ಒಂದು ಡ್ರಮ್ಮು ಇನ್ನೊಂದು ಡ್ರಮ್ ಸೇಮ್ ಕೆಪಾಸಿಟಿ ಇದೆ ಇದರಲ್ಲಿ. ಇದಕ್ಕೆ ಏನು ಮಾಡ್ತೀನಿ, ಇದಕ್ಕೆ 6 ಪೈಪ್ ಹಾಕ್ತೀನಿ ಅನ್ಕೊಳ್ಳೋಣ. 6 ಪೈಪು, 1 2 3 4 5 6. ಓಕೆನಾ? ಇವಾಗ ಈ 6 ಪೈಪಿಂದನೂ ನೀರು ಬೀಳುತ್ತೆ. ಓಕೆನಾ? ಸೇಮ್ ಎಲ್ಲದೂ ಒಂದೇ ಸೈಜ್ ಇದೆ. ಅದೇ ಸೇಮ್ ಇಲ್ಲಿ 5 ಪೈಪ್ ಹಾಕ್ತೀನಿ. ಯಾವುದು ಇವಾಗ ಪೈಪ್ ಜಾಸ್ತಿ ಇದ್ದಷ್ಟು ಟೈಮ್ ಕಡಿಮೆ ಆಗುತ್ತಾ ಜಾಸ್ತಿ ಆಗುತ್ತಾ? ಹ್ಯಾಸ್ ನಂಬರ್ ಆಫ್ ಪೈಪ್ ಇನ್ಕ್ರೀಸಸ್, ಸೊ ಟೈಮ್ ಟೇಕನ್ will what? It will decrease. ಜಾಸ್ತಿ ಪೈಪ್ ಹಾಕಿದಷ್ಟು ನಮಗೆ ಟೈಮು ಕಡಿಮೆ ಆಗುತ್ತೆ.
ಓಕೆನಾ. ಸೊ ಇಟ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಸೊ ಇವಾಗ ಲೆಟ್ ಅಸ್ ಕನ್ಸಿಡರ್ ಇವಾಗ ನಂಬರ್. ಇವಾಗ ಏನು ಮಾಡೋಣ ಅಂದರೆ ಇದು ಬ್ಲಾಕ್ಸ್ ಮಾಡ್ಕೊಳ್ಳೋಣ. ನಂಬರ್ ಆಫ್ ಪೈಪ್, ನಂಬರ್ ಆಫ್ ಪೈಪ್ ಎಷ್ಟಿದೆ? 6 ಮತ್ತು 5. ಟೈಮ್ ಟೇಕನ್ ಎಷ್ಟಾಗುತ್ತೆ? ಟೈಮ್ ಟೇಕನ್ನು 80. ಅವ್ರು ಎಷ್ಟು ಕೇಳಿರೋದು? 1 hour 20 minutes. ವಿ ಕ್ಯಾನ್ ರೈಟ್ 1 hour 20 minutes ಇನ್ ಮಿನಿಟ್ಸ್ ಅಲ್ಲಿ ಬರಿಬೇಕು ಅದನ್ನ. ಸೊ 1 hour ಇಸ್ ಈಕ್ವಲ್ಸ್ ಟು 60 minutes ಅಲ್ಲ. ಸೊ 60 minutes ಪ್ಲಸ್ 20 ಮಾಡ್ರೆ ಏನಾಗುತ್ತೆ? 80 ಸಿಗುತ್ತೆ. ಸೊ ಅದಕ್ಕೆ ನಾವು 80 minutes ಅಂತ ತಗೊಂಡಿದ್ದೀವಿ. ಇಲ್ಲಿ ಎಷ್ಟು ಮಿನಿಟ್ಸ್ ಆಗುತ್ತೆ ಅಂತ ಕಂಡುಹಿಡಬೇಕು. ಸೊ ನಾವು ಇದನ್ನ ಏನಂತ ಬರೆಯೋಣ? ಇದನ್ನ y2 ಅಂತ ಕನ್ಸಿಡರ್ ಮಾಡೋಣ. ಇದು x1 y1, ಇದು x2 y2. ಸೊ ಇವಾಗ ಅದನ್ನ ಸಾಲ್ವ್ ಮಾಡೋಣ. 6 into 80 is equals to 5 into y2. ಇವಾಗ ಈ 5 ಈ ಕಡೆ ಬರುತ್ತೆ. 6 into 80 divided by 5 is equals to y2. ಕ್ಯಾನ್ಸಲೇಷನ್ ಮಾಡೋಣ. ಇದು 1s, ಇದು therefore y2 is equals to 16 into 6 is equals to 96. ಇಲ್ಲೇನಂತ? 5 pipes take ಎಷ್ಟು? 96 minutes ಅಂದರೆ ಎಷ್ಟಾಗುತ್ತೆ? 1 hour 36 minutes to fill the tank. Okay. If 15 workers can build a wall in 48 hours, how many workers will require to do the same work in 30 minutes? 30 hours ಅಂತ ಕೊಟ್ಟಾರೆ. 30 hours ಅಂತ ಕೊಟ್ಟಾರೆ. ಓಕೆನಾ. ಇದೊಂದು ಗೋಡೆ ಇದೆ. ಇದನ್ನ ಕಟ್ಟೋದಿಕ್ಕೆ ಜನ ಜಾಸ್ತಿ ಆದಷ್ಟು ಟೈಮ್ ಕಡಿಮೆ ಆಗುತ್ತಾ ಜಾಸ್ತಿ ಆಗುತ್ತಾ? ಸೊ ನಂಬರ್ ಆಫ್ ಪೀಪಲ್ ಇನ್ಕ್ರೀಸ್ ಆದಂಗೆ ಟೈಮ್ ಟೇಕನ್ ವಿಲ್ ಡಿಕ್ರೀಸ್. ಸೊ ಇಟ್ ಈಸ್ ಇನ್ ಇನ್ವರ್ಸ್ ಪ್ರಪೋರ್ಷನ್. ಸೊ ಇವಾಗ ಒಂದು ಟೇಬಲ್ ಮಾಡೋಣ. ಇವಾಗ ನಂಬರ್ ಆಫ್ ಪೀಪಲ್, ಆಮೇಲೆ ಟೈಮ್ ಟೇಕನ್. ಹದಿನೈದು ಜನ ಎಷ್ಟು ಅವರ್ ತಗೊಳ್ತಾರೆ? 48. ಸೊ 15 48 ಇನ್ನು 30 hours ಅಲ್ಲ ಇದು. ಇದು ಎಷ್ಟು ಜನ? ಇದೇನಾಗುತ್ತೆ? ಇದು x2 ಆಗುತ್ತೆ. ಸೊ ಇದು x1 y1 x2 y2. ಫಾರ್ಮುಲಾ ಹಾಕೋಣ ಇವಾಗ. ಸೊ 15 into 48 is equals to x2 into 30. ಇವಾಗ ಈ 13 ಈ ಕಡೆ ಹಾಕೊಳ್ಳೋಣ. 48 divided by 30 is equals to x2. ಇವಾಗ ಕ್ಯಾನ್ಸಲ್ ಮಾಡ್ಬೋದು. ಸಾರಿ, ಇದು ಬೇಡ, ಇದು ಹಿಂಗೆ ಇರಲಿ. 2s 1s 2 1s ಇದೇನಾಗುತ್ತೆ? 24 ಆಗುತ್ತೆ. ಸೊ x2 is equals to 24. ಓಕೆನಾ. therefore 24 people required to complete a wall in 30 hours. A factory requires 42 machines to produce a given number of articles in 63 days. Okay na? How many machines would be required to produce the same number of article in 54 days?
ಅಂತ ಕೊಟ್ಟಿದ್ದಾರೆ. ಇದು ಡೈರೆಕ್ಟ್ ಕ್ವಶನ್ ಹಿ ಹ್ಯಾಸ್ ಗಿವನ್. ಸೊ ಏನು ಮಾಡಬೇಕು, ಇಲ್ಲೇ ಬರ್ಕೊಳ್ಳೋಣ. ನಂಬರ್ ಆಫ್ machine number of days required. ಸೊ ಎಷ್ಟು ಮಿಷನ್ ಇದ್ರೆ ಎಷ್ಟು ದಿವಸ ತಗೊಳುತ್ತೆ? 42 ಮಿಷನ್ಸ್ ಇದ್ರೆ ಎಷ್ಟು ದಿವಸ ತಗೊಳುತ್ತೆ? 63 ಡೇಸ್. ಇವಾಗ 54 ಡೇಸಲ್ಲಿ ಮುಗಿಸ್ಬೇಕಂದ್ರೆ ಎಷ್ಟು ಮಿಷನ್ ಸಿಗುತ್ತೆ ಅಂತ ಕಂಡುಹಿಡಿಬೇಕು. ಸೇಮ್ x1 y1 is equals to x2 y2. x1 ಏನಿಲ್ಲಿ 42 into 63 is equals to x2 into 54. x2 ಇವಾಗ ಕ್ಯಾನ್ಸಲೇಷನ್ ಮಾಡೋಣ. ಇದನ್ನ ಕ್ಯಾನ್ಸಲ್ ಮಾಡ್ಬೋದು. 6 7s 6 9s 9 1s 9 7s. ಸೊ 49. therefore 49 machines are required to complete same number of article in 54 days. ಓಕೆನಾ?